ರಾಯೋ ಮುಂದಾತ ಮಲ್ಪುನೀರ ಮಾಡಿದ ಪರವಾಗಿಲ್ಲ ವಪ್ಪಲೆ ಪೈರ್ ವಪ್ಪಲೆ ಇರ್ಲಿ ತೆಲ್ಪ್ಲೆ ಚೂರು ಮೀನ್ತದ ಮಲ್ಪೊಡೀರ ನೋಡಿ ಫೈನಲಿ ಟೊಮೆಟೊ ಆಯಿತು. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಮ್ಮನ ಮನೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಗಂಡನ ಮನೆಯಿಂದ ಅಮ್ಮನ ಮನೆಗೆ ಬಂದೆ. ಸೊ ಅಲ್ಲಿ ಒಂದು 5-6 ದಿವಸ ಸ್ಟೇ ಮಾಡಿ ಆನಂತರ ಅಮ್ಮನ ಮನೆಗೆ ಬಂದೆ. ಸೊ ಇಲ್ಲಿ ನೇಮ ಎಲ್ಲ ಇತ್ತು, ಸೊ ಬರಲೇಬೇಕಾಗಿತ್ತು. ಸೊ ಹಾಗೆ ಇಲ್ಲಿ ಕೂಡ ಬಂದೆ. ಸೊ ರಾಯನ್ಗೆ 6 ಮಂತ್ ಕೂಡ ಕಂಪ್ಲೀಟ್ ಆಯಿತು. ಯಾವ ರೀತಿ ಫೋಟೋಶೂಟ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೆ. ಸೊ ನಿನ್ನೆ ಕಾಪಿಗೆ ಹೋಗಿದ್ದೆ. ಸೊ ಹಾಗೆ ಒಂದು ಗೊಂಡೆ ಹೂ ತಗೊಂಡು ಬಂದೆ. ಗೊಂಡೆ ಹೂ ಅಲ್ಲ, ಸೇವಂತಿಗೆ ಹೂ. ರಾಯನ್ಗೆ 6 ಮಂತಿದ್ದು ಫೋಟೋಶೂಟ್ ಮಾಡೋಣ ಅಂತ ಹೇಳಿ ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂತು. ಸೊ ಹಾಗೆ ಸೇವಂತಿಗೆ ಹೂ ಕೂಡ ತಗೊಂಡು ಬಂದೆ. ಸೇವಂತಿಗೆ ಹೂವಲ್ಲಿ ನಾನಿವತ್ತು 6 ಮಂತಿದ್ದು ಫೋಟೋಶೂಟ್ ಮಾಡೋಣ ಅಂತ ಹೇಳಿ, ಸೊ ವೆರೈಟಿಯಲ್ಲಿ ಸಿಂಪಲ್ಲಾಗಿ ಒಂದು ಟ್ರೈ ಮಾಡೋಣ. ಇಷ್ಟು ದಿವಸ ಮಾಡಿದ್ದೇನೆ, ಸೊ ಇನ್ನೂ ಕೂಡ ಒಂದು 6 ಮಂತಿದ್ದು ಮಾಡೋಣ ಅಂತ ಹೇಳಿ. ಇಲ್ಲಿ ನೋಡಿ, ಇದು ಕಾಪಿಂದ ಬರುವಾಗ ನಿನ್ನೆ ತಗೊಂಡು ಬಂದದ್ದು. ಸೊ ಇದು ಅಂತ ಹೇಳಿದರೆ, ಇದು ದೇವರಿಗೆ ನಾವು ದಾಸವಾಳ ಇಟ್ಟದ್ದು ಇವತ್ತು ಬೆಳಗ್ಗೆ ಬೆಳಗಡೆಯಿಂದ ಬಿತ್ತು. ಸೊ ಹಾಗೆ ಇದನ್ನು ಕೂಡ ಇಲ್ಲಿ ಇಟ್ಟಿದ್ದೇನೆ ಅಷ್ಟೇ. ಇದನ್ನು ನೋಡೋಣ, ಇದರಲ್ಲಿ ಅದಕ್ಕೆ ಆ್ಯಡ್ ಆಗಿ ಏನಾದರೂ ಮಾಡ್ಬೋದಾ ಅಂತ ಹೇಳಿ ನೋಡೋಣ, ಅದಕ್ಕೋಸ್ಕರ ಇಲ್ಲೇ ಇಟ್ಟೆ. ಸೊ ಇದನ್ನು ಫುಲ್ ಬಿಡಿಸೋಣ. ಸೊ ಮನೆಯಲ್ಲೇ ಆದಂತಹ ಸ್ವಲ್ಪ ಅಬ್ಬಲಿಗೆ ಹೂ ಕೂಡ ಉಂಟು. ಮುಂಚೆ ನಾನು ಇದನ್ನೆಲ್ಲ ಕಟ್ಟಿ ಎಲ್ಲ ಅಂಗಡಿಗೆಲ್ಲ ಕೊಡ್ತಿದ್ದೆ. ಸೊ ಹಾಗೆ ಈಗ ಗಿಡ ಎಲ್ಲ ಸ್ವಲ್ಪ ಕಟ್ ಮಾಡಿ ಈ ವರ್ಷ ಸ್ವಲ್ಪ ಚಿಕ್ಕದಾಗಿದೆ ಗಿಡ. ಸೊ ಹಾಗೆ ಸ್ವಲ್ಪನೇ ಆದದ್ದು. ಸೊ ಅದು ಕೂಡ ಯೂಸ್ ಮಾಡೋಣ ಅಂತ ತಗೊಂಬಂದಿದ್ದೇನೆ. ನೋಡೋಣ ಯಾವ ರೀತಿ ರೆಡಿ ಮಾಡೋದಂತ. ಸೊ ಇದನ್ನು ಸ್ವಲ್ಪ ಬಿಡಿಯಾಗಿ ಬಿಡಿಸೋಣ. ಇದರಲ್ಲಿ ನೀರು ಚೆಲ್ಲಿ ಬರ್ತದೆ. ಇದನ್ನು ಹೀಗೆ ಬಿಡಿಯಾಗಿ ಬಿಡಿಸೋಣ. ಈ ರೀತಿ ನಾನು ಬಿಡಿಸಿ ಫುಲ್ ಒಟ್ಟು ಮಾಡ್ತೇನೆ. ಸೊ ಈ ರೀತಿ ಅಬ್ಬಲಿಗೆಯನ್ನು ಪೀಸ್ ಮಾಡಿಟ್ಟೆ. ಇಲ್ಲಿ ನಾನು ಸೇವಂತಿಗೆ ಹೂನ ಬಿಡಿಯಾಗಿ ಬಿಡಿಸಿ ಇಟ್ಟೆ. ಉಳಿದಂತಹ ಸೇವಂತಿಗೆ ಹೂನ ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಸ್ವಲ್ಪ ಬೇರೆ ಥರ ಡೆಕೋರೇಟ್ ಮಾಡೋಣ ಅಂತ ಹೇಳಿ. ಇಲ್ಲಿ ಇನ್ನು ಸ್ವಲ್ಪ ಐರನ್ ಮಾಡಲಿಕ್ಕೆ ಉಂಟು. ಪಂಚೆನ ಸ್ವಲ್ಪ ಐರನ್ ಮಾಡಿ ಆನಂತರ ಡೆಕೋರೇಟ್ ಮಾಡ್ತೇನೆ. ಇಲ್ಲಿ ನಾನು ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನಾನೇ ವಿಡಿಯೋ ತೆಗೆದು ನಾನೇ ಡೆಕೋರೇಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ಸೈಡಲ್ಲಿ ವಿಡಿಯೋನ ಮೊಬೈಲನ್ನು ಇಟ್ಟು ನಾನಿಲ್ಲಿ ಡೆಕೋರೇಟ್ ಮಾಡ್ತಿದ್ದೇನೆ. ಅಷ್ಟೊಂದು ಡೆಕೋರೇಟ್ ಮಾಡಿದ್ದು ಕ್ಲಿಯರಾಗಿ ಕಾಣದಿದ್ರು ಸ್ವಲ್ಪ ಸೈಡಲ್ಲಿ ಇಟ್ಟು ಅನಂತರ ಡೆಕೋರೇಟ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನನ್ನ ರೀತಿಯಲ್ಲೇ ನಾನು ಒಂದು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಒಂದೊಂದು ಫೋಟೋಶೂಟಿಗೆಲ್ಲ ಮಂತ್ಲಿ ಎಲ್ಲ ಟ್ರೈ ಮಾಡೋದು. ಸೊ ನೋಡೋಣ, ನಮ್ಮದೊಂದು ಇರಲಿ ಅಂತ ಹೇಳಿ, ಮಗುವಿದು ನೆನಪಿಗೆ ಕೂಡ ಆಗ್ತದೆ. ನಮ್ಮದಂತೂ ಇರಲಿಲ್ಲ, ಈ ಥರದ್ದೆಲ್ಲ ಫೆಸಿಲಿಟೀಸ್ ಕೂಡ ಇರಲಿಲ್ಲ, ಒಂದು ಫೋಟೋಸ್ ಕೂಡ ಇರಲಿಲ್ಲ. ಸೊ ಮಗುವಿದಾದರೂ ನಾವು ಕೂಡ ಸ್ವಲ್ಪ ಮಾಡೋಣ, ಫ್ರೀ ಉಂಟಲ್ಲ. ಸೊ ಹಾಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿ ನೆನಪಿಗೆ ಕೂಡ ಆಗ್ತದೆ. ಮಂತ್ಲಿ ನಾವು ಈ ಥರ ಮಾಡಿದ್ದೇವೆ ಅಂತ ಹೇಳಿ. ಸೊ ನಾನಿಲ್ಲಿ ನೋಡಿ ಅಂತೆ ನನ್ನ ತಲೆಯಲ್ಲಿ ಯಾವ ರೀತಿ ಐಡಿಯಾ ಬರ್ತದೆ ಆ ರೀತಿ ನಾನಿಲ್ಲಿ ಡೆಕೋರೇಟ್ ಸ್ಟಾರ್ಟ್ ಮಾಡಿದ್ದೇನೆ. ಹಲೋ, ಚಪಾತಿ
ನಾನಿಲ್ಲಿ ಒಮ್ಮೆ 6 ಈ ರೀತಿ ಬರೆದ್ರೆ ಆದರೆ 6 ಥರ ಕಾಣಲಿಲ್ಲ, ಅದು ಸ್ವಲ್ಪ ಬೇರೆ, ನನಗೆ ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ. ನಂತರ ಈ 6 ಸ್ವಲ್ಪ ಚೇಂಜ್ ಮಾಡಿ ಈ ರೀತಿ ಮಾಡಿದೆ. ಮೊದಲು ನಾನು ಈ ರೀತಿ ಬರೆದಿದ್ದೆ, ಇನ್ನು ಸ್ವಲ್ಪ ಇರಲಿ ಅಂತ ಹೇಳಿ ಆ ರೀತಿ ಬರೆದೆ, ಆದರೆ ಅದು ಅಷ್ಟೊಂದು ಲುಕ್ ಕಾಣಲಿಲ್ಲ. ಮತ್ತು ನಾನು ಈ ರೀತಿ 6 ಬರೆದಿದ್ದೇನೆ. ಆನಂತರ ಇಲ್ಲಿ ರಾಯನ್ ಕೂಡ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾನೆ ನೋಡಿ. ರಾಯು ಮುಂದಾದ ಮಲ್ಪುಣೀರ ಮಲ್ಪುಣ ದಾದಂದು ನಾನಿಲ್ಲಿ ಇವನಿಗೆ ಫೋಟೋಶೂಟ್ ಮಾಡಬೇಕಂತೆಲ್ಲ ರೆಡಿ ಮಾಡಿ ಎಲ್ಲ ಫೋಟೋಶೂಟ್ ಎಲ್ಲ ಮಾಡಿ ಆದ ನಂತರ ಇವನದ್ದು ನೋಡಿ ಅಂತೆ ಎಲ್ಲವೂ ಕೂಡ ಆಚೆ ಈಚೆ ಎಲ್ಲ ಮಾಡಿ ಹಾಕಿದ. ಸೊ ನಂದು ಅಕ್ಕ ಮತ್ತು ಅಕ್ಕನ ಮಗಳು ಕೂಡ ಬಂದಿದ್ರು, 2 ದಿವಸ ಮನೆಯಲ್ಲಿ ಕುತ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು. ಉಡ್ಚಿರತ್ತಪ್ಪು ಅವಂದು ಜಾರಿಗೆ ಅವಳಿಗೆ ಗೊತ್ತವಡೆ ಜಾರಿಗೆ ನೆನ್ನೆ ತಿನ್ನೋಡ್ಚಿ ಪುಲಿ ಅವು ಪುಲಿ ಗೊತ್ತುಂಡೆ ರೇಗ ಪುಲಿ ಗೊತ್ತುಂಡೆ. ಅಯ್ಯೋ ಏರಾವ್ ತಿರ್ತಬಾಡ್ನಿ ಪ್ರಿಶು ತಿರ್ತಬಾಡ್ನ್ಯಾ ಬೊಕ್ಕ ಏರ್ ತಿರ್ತಬಾಡ್ನಿ ಬಾಯ್ ಸರಿ ಬಾರ್ದುಂಡು ಸರಿ ಉಂಡತೆ ಟೈಟ್ ಮಲ್ತಾರಾ ಬೂರುಜಿ ನನ್ನ ದೀಲೆ ಅಲ್ಪ ಓಲ್ ಅವಳು ದೀಪರಾ. ಸೊ ಇವತ್ತು ಇವಳೊಟ್ಟಿಗೆ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಹಾಗೆ ಇವತ್ತೊಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಇವಳನ್ನು ಪ್ರಿಪರೇಷನ್ ಮಾಡ್ತಿದ್ವಿ. ನನಗಂತೂ ಸಾಕಾಗಿ ಹೋಯ್ತು ಇವಳನ್ನು ಪ್ರಿಪರೇಷನ್ ಮಾಡುವಾಗ. ಸೊ ನಾವು ಹೇಳಿಕೊಟ್ಟಾಗೆ ಮಾಡ್ತಾಳೆ, ಸ್ವಲ್ಪ ನಂತರ ಅವಳದೇ ಲೋಕದಲ್ಲಿ ಇರ್ತಾಳೆ. ಸೊ ಹಾಗೆ ನೋಡಿ ಅಂತೆ ಅವಳು ಎಷ್ಟು ಹೇಳಿದ್ರೆ ಯಾವ ರೀತಿ ಮಾಡ್ತಾಳೆ ಅಂತ, ಆದರೂ ಕೂಡ ಒಳ್ಳೆಯದಾಗಿ ಮಾಡಿದ್ದಾಳೆ ಫೈನಲಿ. ಫಸ್ಟ್ ಮಾತ್ರ ಅಲ್ಲ ಇಂಟ್ರೆಸ್ಟ್ ಅಪ್ಪೋ ಅಪ್ಪ ಒಂದೇ ಮಲ್ಪಲೈತೆ ರೆಡಿ 1 2 ಸ್ಟಾರ್ಟ್. ಮೀನ್ ತೂಲೆ ಮೀನ್ ತೂಲೆ ಐತೆ ಮಪ್ಲೆ ಇತ್ತೆ ಇಂಚ ಅಲ್ಪ್ಲೆ ಮೋನೆಗ್ ಹತ್ತಲೆ ಕೈ ಮೋನೆ ಕೈ ಬತ್ತಲೆ ಅಂಚ ಪೇನ್ ಆತು ನಿಮಗೆ ಶೋಕ್ ಬತ್ತನಪ್ಪು ಆಯ್ತು ಮೀ ಮಲ್ಪುಲೆ ನೋಡಿ. ಫೈನಲಿ ಟೊಮೆಟೊ ಆಯಿತು. ಮೊದಲು ಈ 2 ಟೊಮೆಟೊ ಆದದ್ದು, ಆನಂತರ ಇಲ್ಲಿ ಚಿಕ್ಕ ಚಿಕ್ಕ ಟೊಮೆಟೊ ಗಿಡಗಳೆಲ್ಲ ಉಂಟು ನೋಡಿ, ಚಿಕ್ಕ ಚಿಕ್ಕ ಟೊಮೆಟೊ ಎಲ್ಲ ಆಗಿದೆ ನೋಡಿ. ಟೊಮೆಟೊ ಇದು ಹಲಸಂಡೆ ಆದದ್ದು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು.